ಎರಡು ಕಾರಣಗಳಿಂದ ಜೊಹ್ರಾನ್ ಮಮ್ದಾನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದಾನೆ. ಅವನು ಈಗ ನ್ಯೂಯಾರ್ಕ್ ನಗರದ ಹೊಸ ಮೇಯರ್ ಆಗುತ್ತಿದ್ದಾನೆ. ಮೊದಲನೆಯದಾಗಿ, ತಮ್ಮ ವಿಜಯ ಭಾಷಣದಲ್ಲಿ ಅವರು ಜವಾಹರಲಾಲ್ ನೆಹರು ಅವರ ಮಾತುಗಳನ್ನು ಉಲ್ಲೇಖಿಸಿದರು. Think of the words of Jawaharlal Nehru. A moment comes but rarely in history. ಮತ್ತೊಂದು ಕಾರಣ, ಅವರು ಭಾಷಣ ಮುಗಿದ ನಂತರ ಧೂಮ ಚಾಲೆ ಎಂಬ ಹಿಂದಿ ಸಿನಿಮಾ ಸಾಂಗ್ನ ಹಾಕಿದರು. ಆದರೆ ಇವರು ನಿಜಕ್ಕೂ ಇತಿಹಾಸ ಸೃಷ್ಟಿಸಿದ್ದಾರೆ. ರಾಜಕೀಯ ವ್ಯವಸ್ಥೆಗೆ ಹೊರಗಿನ ವ್ಯಕ್ತಿಯಾಗಿರುವ ಭಾರತ ಮೂಲದ ವಲಸಿಗನಾದ ವ್ಯಕ್ತಿ ಅಮೆರಿಕದ ಹಳೆಯ ಸ್ಥಾಪಿತ ರಾಜಕೀಯ ವ್ಯವಸ್ಥೆಗಳನ್ನು ಕದಲಿಸಿಬಿಟ್ಟಿದ್ದಾರೆ. ಸುಮಾರು 10 ತಿಂಗಳ ಹಿಂದೆ ಅವರು ಚುನಾವಣಾ ಪ್ರಚಾರ ಆರಂಭಿಸಿದಾಗ ವಿವಿಧ ಪೋಲಿಂಗ್ ಏಜೆನ್ಸಿಗಳು ಇವರಿಗೆ ಕೇವಲ 1% ಮತ ಶೇರ್ ಸಿಗುತ್ತದೆ ಅಂತಿದ್ವು. ಅಂದರೆ ಗೆಲ್ಲುವ ಸಾಧ್ಯತೆ ಅಸಾಧ್ಯ ಎನ್ನುವಂತಿತ್ತು. 60 seconds to talk just about the election. How you guys doing? Do you guys want to talk about the election for a minute? How you doing, boss? How's it going, sir? ಇದರ ಮೇಲಾಗಿ ಯಾವುದೇ ದೊಡ್ಡ ಬಿಲಿನಿಯರ್ ಅಥವಾ ಶ್ರೀಮಂತ ವ್ಯಕ್ತಿ ಇವರಿಗೆ ಹಣಕಾಸು ನೆರವು ನೀಡಿರಲಿಲ್ಲ. ಇಂಥ ಸಮಯದಲ್ಲಿ ಅಮೆರಿಕದಂಥ ದೇಶದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವುದು ಅಷ್ಟೊಂದು ಸುಲಭವಲ್ಲ. ಅವರು ನಿಧಾನವಾಗಿ ಗ್ರಾಸ್ ರೂಟ್ ಮಟ್ಟದಲ್ಲಿ ಪ್ರಚಾರ ಪ್ರಾರಂಭಿಸಿದರು. ಮನೆ ಮನೆಗೆ ತೆರಳಿ ಜನರ ಬಾಗಿಲು ತಟ್ಟಿದರು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಮಾನವನ್ನು ಪ್ರಚಾರ ಮಾಡಿದರು. ಸ್ವಯಂ ಸೇವಕ ಗುಂಪುಗಳನ್ನು ನಿರ್ಮಿಸಿ ತಮ್ಮ ಸಂದೇಶವನ್ನು ಜನರ ತನಕ ತಲುಪಿಸಿದರು. ಇವರು ಯಾವಾಗೂ ಶಿಕ್ಷಣ, ಆರೋಗ್ಯ ಮತ್ತು ಸಾರ್ವಜನಿಕ ಸಾರಿಗೆಯ ಬಗ್ಗೆ ಅಭಿಮಾನ ನಡೆಸಿದರು. ಪ್ರತಿ ಸಮಯದಲ್ಲೂ ಅವರು ಜನರ ಸಮಸ್ಯೆಗಳ ಕುರಿತು ಮಾತನಾಡಿದರು. ಆದರೆ ಯಾರ ಮೇಲೆಯೂ ದ್ವೇಷ ಹಬ್ಬಿಸಲಿಲ್ಲ. ಆದರೆ ಇವರ ವಿರುದ್ಧ ಭಾರೀ ಮಟ್ಟದಲ್ಲಿ ಹೇಟ್ರೆಡ್ ಅಭಿಯಾನ ನಡೆಯಿತು. ಜನರು ಮೀಮ್ಸ್ ಹಂಚಿದರು. ಇವರಿಗೆ ಮತ ನೀಡಿದರೆ ಉಗ್ರರಿಗೆ ಮತ ನೀಡಿದಂತೆ ಎಂದರು. ಅವರಿಗೆ ನೇರವಾಗಿ ಟೆರರಿಸ್ಟ್ ಎಂದು ಕೂಡ ಕರೆದು ಬಿಟ್ಟರು. ಆದರೂ ಜೊಹ್ರಾನ್ ತನ್ನ ಗುರುತನ್ನು ಮರೆಯಲಿಲ್ಲ. ಕೈಯಿಂದ ಬಿರಿಯಾನಿ ತಿನ್ನುತ್ತಿದ್ದ, ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದ. ಅಮೆರಿಕದ ಬಲಪಂಥೀಯರು ಅವರ ಮೇಲೆ ರೇಸಿಸ್ಟ್ ಹಲ್ಲೆಗಳನ್ನು ನಡೆಸಿದರು. ಆದರೆ ಇವರು ಹಿಂದೆ ಸರಿಯಲಿಲ್ಲ. ಇವತ್ತು ದೇಶದ ಯುವಕರಿಗೆ ಇವರು ದೊಡ್ಡ ಪ್ರೇರಣೆಯಾಗಿದ್ದಾರೆ. ಯಾರಾದರೂ ನಿಜವಾಗಿ ಪ್ರಜೆಗಳ ಕಷ್ಟಗಳ ವಿಷಯಗಳ ಬಗ್ಗೆ ಹೋರಾಡಿದರೆ ಈಗಿನ ಕಾಲದಲ್ಲೂ ಅವರು ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋದು ಜೊಹ್ರಾನ್ ತೋರಿಸಿದ್ದಾರೆ. ಜವಾಹರಲಾಲ್ ನೆಹರು ಅವರನ್ನು ನೆನಪಿಸಿಕೊಂಡು ತನ್ನ ವಲಸಿಗನ ಸ್ಥಿತಿಯ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ಮಮ್ದಾನಿಯವರು ಜಯ ಭಾಷಣ ಮಾಡಿದರು. ಆ್ಯಕ್ಚುಲಿ ನಾವು ನ್ಯೂಯಾರ್ಕ್ ನಗರದ ಮೇಯರ್ ಬಗ್ಗೆ ಮಾತಾಡ್ತಿದ್ದೀವಿ. ಮಮ್ದಾನಿ ಏನು ಅಮೆರಿಕ ಪ್ರೆಸಿಡೆಂಟ್ ಆಗಿಲ್ಲ. ಆದರೆ ಈ ಗೆಲುವು ಟ್ರಂಪ್ನ ಮತ್ತೆ ರಿಪಬ್ಲಿಕ್ ಪಕ್ಷದವರಿಗೆ ನಿದ್ರೆ ಇಲ್ಲದಂತೆ ಮಾಡಿದೆ. ಯಾಕೆಂದರೆ ಮಮ್ದಾನಿ ಅಮೆರಿಕದಲ್ಲಿ ಹೊಸ ರೀತಿಯ ರಾಜಕೀಯವನ್ನು ತರಲು ಪ್ರಯತ್ನಿಸುತ್ತಿದ್ದಾನೆ. ನ್ಯೂಯಾರ್ಕ್ ಅನ್ನೋದು ಅತ್ಯಂತ ಮುಖ್ಯ ನಗರ. ಅಮೆರಿಕದ ಭವಿಷ್ಯ ಅಲ್ಲಿ ನಿರ್ಧಾರವಾಗುತ್ತದೆ. ಇದು ಜಾಗತಿಕ ಹಣಕಾಸು, ಬಂಡವಾಳ ಮತ್ತು ವಿಶ್ವ ನಾಗರಿಕ ಸಂಸ್ಕೃತಿಯ ಕೇಂದ್ರವಾಗಿದೆ. ಸುಮಾರು 9 ಮಿಲಿಯನ್ ಜನಸಂಖ್ಯೆ ಮತ್ತು $2.6 ಟ್ರಿಲಿಯನ್ GDPಯುಳ್ಳ ನ್ಯೂಯಾರ್ಕ್ ನಗರವು ವಾಲ್ ಸ್ಟ್ರೀಟ್, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇವುಗಳಲ್ಲಿ ಹೊಂದಿದೆ. ಕೆಲವರು ಇದನ್ನು ವಿಶ್ವದ ರಾಜಧಾನಿ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಅಮೆರಿಕದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ಈ ನಗರಕ್ಕೆ ಅನೇಕ ಸಮಸ್ಯೆಗಳಿವೆ. ಒಂದು ಕಡೆ ಜಗತ್ತಿನ ಶ್ರೀಮಂತ ಕೋಟ್ಯಾಧಿಪತಿಗಳಲ್ಲಿ 123 ಮಂದಿ ಈ ನಗರವನ್ನೇ ತಮ್ಮ ಮನೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸಾಮಾನ್ಯ ಜನರಿಗೆ ಇಲ್ಲಿ ಬದುಕುವುದಕ್ಕೆ ಕಷ್ಟವಾಗುತ್ತಿದೆ. ಅವರು ಸಣ್ಣ ಮನೆಯನ್ನು ಬಾಡಿಗೆ ತೆಗೆದುಕೊಳ್ಳುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ನಗರದ ಬಜೆಟ್ನಿಂದ ಹಿಡಿದು ಮೂಲಭೂತ ಸ್ವಚ್ಛತೆ, ಸಾರ್ವಜನಿಕ ಸುರಕ್ಷತೆ, ನಗರ ಸೇವೆಗಳು ಮತ್ತು ಭ್ರಷ್ಟಾಚಾರ ಎಲ್ಲ ಕ್ಷೇತ್ರಗಳಲ್ಲಿಯೂ ಈ ನಗರ ಹೋರಾಡುತ್ತಿದೆ. ಮಮ್ದಾನಿಯವರು ಇದನ್ನು ಗುರುತಿಸಿ ತಮ್ಮ ಚುನಾವಣಾ ಅಜೆಂಡಾಗೆ ಇದನ್ನೇ ಮುಖ್ಯ ಅಂಶವನ್ನಾಗಿ ಮಾಡಿಕೊಂಡರು. 34 ವರ್ಷದ ರಾಜಕೀಯದ ಆಸಕ್ತಿಯುಳ್ಳ ವ್ಯಕ್ತಿ. 1 ವರ್ಷದ ಹಿಂದೆ ಯಾರಿಗೂ ಪರಿಚಿತನಾಗಿರಲಿಲ್ಲ. ಈ ವ್ಯಕ್ತಿ ಈಗ ನ್ಯೂಯಾರ್ಕ್ ಎಂಬ ಮಹಾನಗರದ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇದರೊಂದಿಗೆ ಮೊದಲ ಬಾರಿಗೆ ಭಾರತೀಯ ಮೂಲದ ಅಮೆರಿಕನ್ನೊಬ್ಬರು ಈ ನಗರವನ್ನು ಮುನ್ನಡೆಸಲಿದ್ದಾರೆ. ಮತ್ತು 100 ವರ್ಷಗಳಿಂದ ಮಮ್ದಾನಿಯವರು ಅತಿ ಕಿರಿಯ ಮೇಯರ್ ಆಗಿ ಅಧಿಕಾರಕ್ಕೆ ಬರುತ್ತಿದ್ದಾರೆ. ಅನುಭವಿಗಳಾದ ರಾಜಕಾರಣಿಗಳನ್ನು ಹಿಂದೆ ಬಿಟ್ಟು ಈ ಚುನಾವಣೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರು ಮಮ್ದಾನಿಗೆ ಮತ ನೀಡಿದ್ದಾರೆ. ಬಹುಶಃ ಮಮ್ದಾನಿಯವರು ನ್ಯೂಯಾರ್ಕ್ನ ಆತ್ಮವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಈ ನಗರದ ಜನರ ಅಜೆಂಡಾ, ಅವರ ನೋವು, ಅವರ ಧ್ವನಿ ಇವೆಲ್ಲವನ್ನು ಮಮ್ದಾನಿಯವರು ಭಾರೀ ಎತ್ತಿ ಹಿಡಿದಿದ್ದಾರೆ.
ಮಮ್ದಾನಿಯವರು ಸಾಮಾನ್ಯ ಜನರ ಜೀವನ ವೆಚ್ಚ ಏರಿಕೆಯನ್ನು ಉಲ್ಲೇಖಿಸಿ ನಗರ ಆಡಳಿತದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಹಗರಣಗಳನ್ನು ಬಹಿರಂಗಪಡಿಸಿದರು. ಕೆಲವೇ ತಿಂಗಳಲ್ಲಿ ಅವರು ಜನರ ಮೆಚ್ಚಿನ ನಾಯಕರಾದರು. ಇದೇ ಸಮಯದಲ್ಲಿ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ನಾಯಕರು, ನಟರು ಮತ್ತು ಮಾಧ್ಯಮಗಳು ಎಲ್ಲವೂ ಮಮ್ದಾನಿಯವರ ವಿರುದ್ಧ ಏಕತೆಯಾಗಿ ಅವರನ್ನು ಸೋಲಿಸಲು ಪ್ರಯತ್ನಿಸಿದರು. ಆದರೆ ಇಷ್ಟು ದೊಡ್ಡ ವಿರೋಧದ ನಡುವೆಯೂ ಮಮ್ದಾನಿಯವರು ಮೇಯರ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದರು. ಮಮ್ದಾನಿಯವರ ಉದ್ದೇಶ ಖಾಸಗಿ ಆಸ್ತಿಯನ್ನು ರದ್ದುಪಡಿಸುವುದೋ ಅಥವಾ ವ್ಯಾಪಾರಗಳನ್ನು ರಾಷ್ಟ್ರೀಕರಿಸುವುದೋ ಅಲ್ಲ. ಅವರ ಗುರಿ ತುಂಬಾ ಸರಳ. ಖಾಸಗಿ ಕಂಪನಿಗಳ ಪ್ರಭಾವದಿಂದ ಸರ್ಕಾರದ ಸಂಪನ್ಮೂಲಗಳು ಸಾಮಾನ್ಯ ಜನರಿಂದ ಕಸಿದುಕೊಳ್ಳಬಾರದು. ಜನರು ತಮ್ಮ ಹಕ್ಕುಗಳನ್ನು ಪಡೆಯಬೇಕು. ಸರ್ಕಾರವು ಅವರ ಕಡೆ ಗಮನ ಹರಿಸಬೇಕು. ಅವರ ಹೋರಾಟಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಬಾಡಿಗೆ, ವಸತಿ, ಆಹಾರ, ಸಾರ್ವಜನಿಕ ಸಾರಿಗೆ ಇವುಗಳಂತೆ ಸಾಮಾನ್ಯ ನಾಗರಿಕರಿಗೆ ಜೀವನ ಮಟ್ಟವನ್ನು ಸುಧಾರಿಸುವುದು ಸರ್ಕಾರದ ಕರ್ತವ್ಯ ಎಂದು ಅವರು ನಂಬುತ್ತಾರೆ. ಅದರ ಭಾಗವಾಗಿ ಮಮ್ದಾನಿಯವರು ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸುವ ಕುರಿತು ಮಾತನಾಡಿದರು. ಈ ತೆರಿಗೆಗಳಿಂದ ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸಾಧ್ಯ ಎಂಬುದು ಅವರ ಅಭಿಪ್ರಾಯ. ಮಮ್ದಾನಿಯವರು ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ಅತ್ಯಂತ ಜನಪ್ರಿಯರಾದರು. ಆದರೆ ಕೇವಲ ಜನಪ್ರಿಯದಿಂದಲೇ ಅವರು ಚುನಾವಣೆಯಲ್ಲಿ ಗೆಲ್ಲುವಷ್ಟು ಬಲ ಹೊಂದಿರಲಿಲ್ಲ. ಆದರೆ ಭವಿಷ್ಯದಲ್ಲಿ ಏನೇ ಆಗಲಿ, ಒಂದು ಸಂಗತಿ ಸ್ಪಷ್ಟ: ಜಗತ್ತಿನ ಅತಿ ಬಂಡವಾಳಶಾಹಿ ನಗರವಾದ ನ್ಯೂಯಾರ್ಕ್ ಈಗ ಒಬ್ಬ ಸಾಮಾಜಿಕತೆಯ ಮೇಯರ್ನಿಂದ ಆಡಳಿತ ಪಡೆಯಲಿದೆ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.